ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದಾರೆ ಎಲ್ಲರೂ? ಯೋಪ್ ನೀವೆಲ್ಲ ತುಂಬಾ ಚೆನ್ನಾಗಿದ್ದಾರೆ ಅನ್ಕೊಂಡಿದ್ದೀವಿ. ಇವತ್ತಿನ ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಸ್ಪೆಷಲ್ ಡಿಶ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಅದೇನಪ್ಪ ಅಂತ ಅಂದರೆ ಪನ್ನೀರಿಂದ ನಾನು ಇವತ್ತೊಂದು ಗ್ರೇವಿ ಮಾಡೋಣ ಹಾಕೊಂಡಿದ್ದೀನಿ. ಪನ್ನೀರ್ ಗ್ರೇವಿ. ಅಮೂಲ್ ಒಂದು ಪನ್ನೀರ್ ತೊಗೊಂಡಿದ್ದೀನಿ. ನಾನು ಮೊನ್ನೆ ಡಿಮಾರ್ಟಲ್ಲಿ ತೊಗೊಂಡಿದ್ದು. ಅದಕ್ಕೋಸ್ಕರ ತುಂಬ ದಿನ ಆಗಿತ್ತು. ತುಂಬ ದಿನ ಅಂದರೆ ಒಂದು 4-5 ಡೇಸ್ ಆಯಿತು ತಂದಿಟ್ಟು. ಚೆನ್ನಾಗಿರಲ್ಲ ಅಂತಬಿಟ್ಟು ಇವತ್ತು ಚಪಾತಿಗೋಸ್ಕರ ಅದ್ರ ಕಾಂಬಿನೇಷನ್ ಆಗಿ ನಾನು ಪನ್ನೀರ್ ಗ್ರೇವಿ ಮಾಡ್ತಾ ಇದ್ದೀನಿ. ಬನ್ನಿ ಆ ರೆಸಿಪಿ ಇವತ್ತು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬೆಲ್ಲಿಗೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ? ಬನ್ನಿ ಸ್ಟಾರ್ಟ್ ಮಾಡೋಣ. ಹಾಗೆ ಇವಾಗ ನಾನು ಪನ್ನೀರ್ನ ಸ್ಲೈಸ್ ಕಟ್ ಮಾಡಿಕೊಂಡು ಅದನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ. ಆನಂತರ 1 by 1 ರೆಸಿಪಿನ ಶೇರ್ ಮಾಡ್ಕೊಳ್ತೀನಿ. ನಾನು ಕೂಡ ಮನೇಲಿರೋ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡೋಣ ಅನ್ಕೊಂಡೆ, ಬಟ್ ಆಗಲಿಲ್ಲ. ನಾನು ಕೂಡ ಒಂದು ಕಡೆ ರೆಸಿಪಿನ ನೋಡಿಕೊಂಡೆ, ಬಟ್ ಮನೇಲೆಲ್ಲ ಆ ಥರ ಇರೋದಿಲ್ಲ. ಸ್ವಲ್ಪ ಬೇಕಾಯಿತು ಐಟಮ್ಗಳನ್ನ, 1-2 ಐಟಮ್ನ ಆಚೆ ಕಡೆಯಿಂದ ಅಂಗಡಿಯಿಂದ ತಂದೆ. ಸೊ ಈಗ ಮಾಡಕ್ಕೆ ಪ್ರಿಪೇರ್ ಪನ್ನೀರ್ ಗ್ರೇವಿ ಮಾಡೋಕ್ಕೆ ಏನೇನೆಲ್ಲ ಬೇಕಂತ ಹೇಳಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಫಸ್ಟ್ ನಾನು ಪನ್ನೀರ್ನ ತೆಗೆದುಬಿಟ್ಟು ಅದನ್ನ ಚೆನ್ನಾಗಿ ವಾಶ್ ಮಾಡಿ ಆನಂತರ ನಾನು ಅದನ್ನ ಸ್ಲೈಸಾಗಿ ಕಟ್ ಮಾಡ್ಕೊಳ್ತೀನಿ. ಸ್ವಲ್ಪ ನೀವು ಕ್ಯೂಬ್ ಥರ ಕಟ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಆನಂತರ ಇದನ್ನು ತುಪ್ಪದಲ್ಲಾಯಿತು, ಆಮೇಲೆ ಸ್ವಲ್ಪ ಆಯಿಲಲ್ಲಾಯಿತು, ಅಲ್ಲ ಬೆಣ್ಣೆಲಾಯಿತು, ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನಾನು ಸ್ವಲ್ಪ ತುಪ್ಪ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ತೀನಿ. ನೋಡಿ, ಇಷ್ಟು ಚೆನ್ನಾಗಿ ತೊಳ್ಕೊಬೇಕಾಗುತ್ತೆ. ನಾನು ಒಂದು 3/4 ಭಾಗದಷ್ಟು ಹಾಕ್ತಾಯಿದ್ದೀನಿ. ನಾನು 1/4 ಭಾಗದಷ್ಟು ಮನ್ವಿತಿಗೆ ಯಾವಾಗಾದರೂ ಸ್ನ್ಯಾಕ್ಸ್ ಥರ ಅವನಿಗೆ ಸ್ವಲ್ಪ ಉಪ್ಪು ಆಮೇಲೆ ಪೆಪ್ಪರ್ ಎಲ್ಲ ಹಾಕಿಬಿಟ್ಟು ತುಪ್ಪದಲ್ಲಿ ಫ್ರೈ ಮಾಡಿಕೊಟ್ರೆ ಚೆನ್ನಾಗಿ ತಿಂತಾನೆ. ಸೊ ಅವನಿಗೆ ಪನ್ನೀರ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಅದಕ್ಕೆ ಅವನಿಗೋಸ್ಕರ ಅಂತಲೇ ಸ್ವಲ್ಪ ಎತ್ತಿಡ್ತೀನಿ. ಆನಂತರ ನಾನು ಕ್ಯಾಪ್ಸಿಕಮ್ ಹೆಚ್ಚಿಟ್ಕೊಂಡಿದ್ದೀನಿ. ಆನಂತರ ರುಬ್ಬಕ್ಕೆ ಅಂತ ಹೇಳ್ಬಿಟ್ಟು ಟೊಮೆಟೊ ಹಣ್ಣು, ಹಾಗೆ ಈರುಳ್ಳಿ, ಬೆಳ್ಳುಳ್ಳಿ, ಆಮೇಲೆ ಸ್ವಲ್ಪ ಗೋಡಂಬಿ ಹಾಕ್ಕೊಳ್ತೀನಿ. ಆನಂತರ ಚಕ್ಕೆ ಲವಂಗ ಏನಿದೆ ಅದೆಲ್ಲ ಹಾಕ್ಕೊಂಡು ಅದನ್ನೆಲ್ಲ ಏನೇನು ಮಾಡಬೇಕಂದ್ರೆ ಎಕ್ಸ್ಟ್ರಾ ಹೇಳ್ತೀನಿ. ನೋಡಿ, ಈ ಥರ ಕ್ಯೂಬ್ ಥರ ಕಟ್ ಮಾಡಿ ಇಟ್ಕೊಳ್ಳಿ. ನಂತರ ನಾನೊಂದು ಬಾಣಲಿ ಇಟ್ಕೊಂಡು ಅದಕ್ಕೆ ತುಪ್ಪ ಅಥವಾ ಎಣ್ಣೆ, ನಾನು ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ಕೊಳ್ತೀನಿ, ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ. ನೋಡಿ, ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಬೇಕಾಗುತ್ತೆ. ನಿಮ್ಗೆ ಏನಾದ್ರು ಐರನ್ ಪಾತ್ರೆ ಇದ್ದರೆ ಅದರಲ್ಲಿ ಮಾಡ್ಕೊಳ್ಳಿ. ನಾನು ಇದು ಸಿಲ್ವರ್ ಇಟ್ಕೊಳ್ಳೋದ್ರಿಂದ ಸ್ವಲ್ಪ ತಳ ಹಿಡಿದ್ಬಿಡ್ತು. ಸೊ ನಿಮಗೇನಾದರೂ ಬಾಣಲಿ ಟೈಪ್ ಏನಾದ್ರು ಇದ್ದರೆ ಅದು ಐರನ್ದು, ಸೊ ಅದನ್ನ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ನಾನು ಮಧ್ಯಾಹ್ನ ಮೇಲೆ ಅವನಿಗೆ ಸ್ನ್ಯಾಕ್ಸ್ ಥರ ಮಾಡಿಕೊಟ್ಟೆ ಪನ್ನೀರ್ದು. ಅದನ್ನು ಫ್ರೈ ಮಾಡಿದಾಗ ತುಂಬ ಚೆನ್ನಾಗಿ ಬಂದಿತ್ತು, ಸ್ವಲ್ಪನೂ ಹಿಡಿಲಿಲ್ಲ ಕೆಳಗಡೆ. ನೋಡಿ, ಈ ಥರ ಬ್ರೌನ್ ಕಲರ್ ಬರೋ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ. ಇದನ್ನು ಹಾಗೆ ಹಾಕಿದರೆ ಅಷ್ಟೊಂದು ಟೇಸ್ಟ್ ಬರೋದಿಲ್ಲ. ಸ್ವಲ್ಪ ಚೆನ್ನಾಗಿ ಬ್ರೌನಿಷ್ ಬರಬೇಕು, ಅಂದರೆ ಆವಾಗಲೇ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಫ್ರೈ ಆದರೆ ಸಖತ್ತಾಗಿ ಬರುತ್ತೆ, ಯಾವುದೇ ಒಂದು ಡಿಶ್ ಆಗಿರ್ಬೋದು. ಪಲಾವ್ ಮಾಡ್ತಿರಲ್ಲ, ಸೊ ಅವಾಗ ಇದೇ ಥರ ಸ್ವಲ್ಪ ಅದನ್ನು ಎಣ್ಣೆಲಿ ಅಥವಾ ತುಪ್ಪದಲ್ಲಿ ಫ್ರೈ ಮಾಡಿಬಿಟ್ಟು ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ. ಪಲಾವು, ಬಿರಿಯಾನಿ ಆಗಿರ್ಬೋದು, ಎಲ್ಲನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ ಅದೇ ಬಾಣಲೆಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ನಾನು ಚಕ್ಕೆ ಲವಂಗ ಆಮೇಲೆ ಸ್ವಲ್ಪ ಮೊಗ್ಗು ಅದೆಲ್ಲ ಹಾಕ್ಕೊಂಡ್ಬಿಟ್ಟೆ. ಆನಂತರ ಬೆಳ್ಳುಳ್ಳಿ ಆಮೇಲೆ ಗೋಡಂಬಿ, ಈರುಳ್ಳಿ, ಟೊಮೆಟೊ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಿದುವಾಗ ತನಕನೂ. ಓಕೆನಾ? ಇದು ನೋಡಿ ಸಾಫ್ಟಾಗಿ ಬಂದಿದೆ ಇವಾಗ. ನಂತರ ನಾನು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ಅಂದರೆ ಸಾಫ್ಟ್ ಆಗೋ ತನಕ ನಾವು ಗ್ರೈಂಡ್ ಮಾಡ್ಕೊಬೇಕಾಗುತ್ತೆ. ಆನಂತರನೇ ನೆಕ್ಸ್ಟ್ ಪ್ರೊಸೀಜರ್ ಏನಿದೆ ನೋಡೋಣ. ನೆಕ್ಸ್ಟ್ ಬಂದುಬಿಟ್ಟು ಒಂದು ಬಾಣಲೆ ಇಟ್ಕೊಳ್ತೀನಿ. ಬಾಣಲೆ ಬಿಸಿ ಆದ ನಂತರ ನಾನು ಸ್ವಲ್ಪ 1-2-3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತೀನಿ. ಇಲ್ಲಾಂದರೆ ನೀವು ಬೆಣ್ಣೆ ಕೂಡ ಹಾಕ್ಕೋಬೋದು. ನಾನು ಮನೇಲಿ ಬೆಣ್ಣೆ ಇರಲಿಲ್ಲಾಗಿತ್ತು, ಅದಕ್ಕೋಸ್ಕರ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ. ಬೆಣ್ಣೆ ಹಾಕಿದರೆ ಸಖತ್ ಟೇಸ್ಟ್ ಕೊಡುತ್ತೆ. ಯಾವುದೇ ಒಂದು ಪನ್ನೀರ್ ಡಿಶ್ ಮಾಡಿದರೂ ನೀವು ಬೆಣ್ಣೆ ಅಥವಾ ತುಪ್ಪ ಆ್ಯಡ್ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. 1-2 ಸ್ಪೂನ್ ಎಣ್ಣೆಗೆ ನಾನಿಲ್ಲಿ ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಸ್ವಲ್ಪ ಚಿಟಪಟ ಅಂದ ನಂತರ
ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಬಿಟ್ಟು ಹಾಕ್ಕೊಳ್ತಾ ಇದ್ದೆ. ನಿಮ್ಮ ಪೇಸ್ಟ್ ಕೂಡ ಈ ಥರ ಹಾಕ್ಬೋದು. ಜಜ್ಬಿಟ್ಟು ಹಾಕ್ಕೊಂಡು ಆನಂತರ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋ ತನಕನೂ ಹುರ್ಕೊಬೇಕಾಗತ್ತೆ. ನೆಕ್ಸ್ಟ್ ಬಂದು ಇದಕ್ಕೆ ಟೊಮೆಟೊ ಕೂಡ ಹಾಕೋಬೋದು. ಇವಾಗ ಆಲ್ರೆಡಿ ನಾವು ಹಾಕ್ಕೊಂಡು ಹುರ್ಕೊಂಡಿರೋದ್ರಿಂದ ಏನು ಹಾಕೋ ಅವಶ್ಯಕತೆ ಇಲ್ಲ. ನಂತರ ನಾವಿಲ್ಲಿ ಕ್ಯಾಪ್ಸಿಕಮ್ ಏನಿದೆ ಅದನ್ನು ಹಾಕ್ಕೊಳ್ಳೋಣ. ಕ್ಯಾಪ್ಸಿಕಮ್ ಜೊತೆ ನೀವು ಈರುಳ್ಳಿನ ದೊಡ್ಡದಾಗಿ ಕೂಡ ಕಟ್ ಮಾಡೋಕೋಬೋದು. ಸೊ ಅದು ಏನು ಹೇಳ್ತಾರೆ, ಪನ್ನೀರ್ ಟಿಕ್ಕಾ ಮಸಾಲ ಅಂತ ಹೇಳ್ತಾರೆ. ಅದಕ್ಕೆಲ್ಲ ಈ ಥರ ಎಲ್ಲ ಚೆನ್ನಾಗಿ ಸಿಗುತ್ತೆ. ಅಂದರೆ ಈ ಥರ ಎಲ್ಲ ಹಾಕ್ಬೋದು. ಇಲ್ಲ ಅಂತಂದರೆ ವೆಜಿಟೇಬಲ್ಸ್ ಕೂಡ ಹಾಕ್ಬಿಟ್ಟು ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಫ್ರೆಶ್ ಕ್ರೀಮ್ ಇದ್ದರೆ ಹಾಕ್ಬೋದು. ನಾವು ಫ್ರೆಶ್ ಕ್ರೀಮ್ ಎಲ್ಲ ಆ ಥರ ಎಲ್ಲ ಈಚೆಯಿಂದ ತಂದು ಹಾಕೋದಿಲ್ಲ, ಸ್ವಲ್ಪ ಆರೋಗ್ಯಕ್ಕೆಲ್ಲ ಅದು ಒಳ್ಳೆಯದಲ್ಲ ಫ್ರೆಶ್ ಕ್ರೀಮ್ ಎಲ್ಲ. ಸೊ ನಂತರ ನಾನಿಲ್ಲಿ ಅರಿಶಿನ ಪುಡಿ, ಹಾಗೆ ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಜೀರಾ ಪೌಡರು, ಆನಂತರ ಧನಿಯಾ ಪೌಡರು, ನೆಕ್ಸ್ಟ್ ಬಂದುಬಿಟ್ಟು ಗರಂ ಮಸಾಲ ಇದೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ತೀನಿ. ಇದು ಮಿದುವಾಗೋ ತನಕ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಹಸಿ ಸ್ಮೆಲ್ ಹೋಗಬೇಕು, ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಇಲ್ಲ ತಲೆ ಹಿಡಿದು ಬಿಡುತ್ತೆ. ನೋಡಿ ಈ ಥರ ಹಾಕ್ಕೊಂಡು ಆನಂತರ ಮಸಾಲೆ ಏನಿದೆ ಅಲ್ಲ, ಸೊ ಅದನ್ನ ಆ್ಯಡ್ ಮಾಡಿಕೊಂಡು ಇವಾಗ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋ ತನಕ ಇದನ್ನು ಕುದಿಸ್ಕೊಬೇಕಾಗತ್ತೆ. ನಿಮಗೆ ಕಲರ್ ಬಿಡುತ್ತೆ, ಆಮೇಲೆ ಎಣ್ಣೆ ಬಿಡುತ್ತಲ್ವ, ಸೊ ಅವಾಗ ಇದಾಗಿದೆ ಅಂತ ಗೊತ್ತಾಗುತ್ತೆ. ನೋಡಿ ಇವಾಗ ಆಗಿದೆ, ಇದು ತುಂಬ ಚೆನ್ನಾಗಿ ಬಂತು. ನೆಕ್ಸ್ಟ್ ಬಂದುಬಿಟ್ಟು ಇದನ್ನು ನೀರು ಸ್ವಲ್ಪ ಇಂಗೋ ತನಕ ಚೆನ್ನಾಗಿ ಕುದಿಸ್ಕೊಬೇಕು. ನೋಡಿ ಎಣ್ಣೆ ಎಲ್ಲ ಬಿಡ್ತಾ ಇದೆ. ಸೊ ಇವಾಗ ನಾವು ಪನ್ನೀರ್ ಆ್ಯಡ್ ಮಾಡ್ಕೊಳ್ಳೋಣ. ಪನ್ನೀರನ್ನ ಹುರಿದಿರೋದ್ರಿಂದ ಸಕ್ಕ ಟೇಸ್ಟ್ ಕೊಡುತ್ತೆ. ನೀವು ಹಾಗೇ ಹಾಕ್ಕೋಬೇಡಿ, ಹುರಿದೇ ಹಾಕ್ಕೊಳ್ಳಿ. ಯಾವಾಗಾದರೂ ರೆಸ್ಟೋರೆಂಟಲ್ಲಿ ನೀವು ಪನ್ನೀರ್ ಡಿಶ್ ಏನಾದ್ರು ತಿನ್ನುವಾಗ ನೋಡಿ, ನೀವು ಅದು ಹುರಿದ್ಬಿಟ್ಟೆ ಹಾಕಿರ್ತಾರೆ, ಹಾಗೆ ಹಾಕೋದಿಲ್ಲ. ಸೊ ನಂತರ ನಾನಿಲ್ಲಿ ಫೈನಲ್ ಆಗಿ ಉಪ್ಪು ಮತ್ತು ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡ್ಕೊಳ್ತೀನಿ. ಯಾಕಂದರೆ ಖಾರ ಥರ ಆಗಬಾರ್ದು ಅಂತ ಹೇಳ್ಬಿಟ್ಟು ಸಕ್ಕರೆನ ಆ್ಯಡ್ ಮಾಡ್ಕೊಳ್ತೀನಿ. ಒಂದು ಮುಕ್ಕಾಲು ಸ್ಪೂನಷ್ಟು ನಾನು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡಿದ್ದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆನಂತರ ಕಸ್ತೂರಿ ಮೇಥಿ ಇದ್ರೆ ಹಾಕಿ, ಇಲ್ಲ ಅಂತ ಅಂದರೆ ಕೊತ್ತಂಬರಿ ಸೊಪ್ಪಿದ್ರೆ ಹಾಕ್ಕೊಳ್ಳಿ. ತುಂಬ ಟೇಸ್ಟಿಯಾಗಿರೋ, ಚಪಾತಿಗೆ ಒಳ್ಳೆ ಕಾಂಬಿನೇಷನ್ ಆಗಿರೋ ಒಂದು ಪನ್ನೀರ್ ಕರಿ ರೆಡಿ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡ್ತೀರಾ ಅಂದ್ಕೊಂಡಿದ್ದೀನಿ. ಟ್ರೈ ಮಾಡಿದ್ಮೇಲೆ ನಂಗೆ ಕಮೆಂಟ್ ಬಾಕ್ಸಲ್ಲಿ ಮರಿಬೇಡಿ. ನಂತರ ನಾವು ತುಂಬ ದಿನ ಆಗಿತ್ತು ಬಸವನಗುಡಿಗೆ ಹೋಗ್ದೇ, ದೊಡ್ಡ ಗಣಪತಿ ದೇವಸ್ಥಾನ ಹಾಗೆ ದೊಡ್ಡ ಬಸವಣ್ಣ ದೇವಸ್ಥಾನಕ್ಕೆ ಹೋಗದೆ ತುಂಬ ದಿನವೇ ಆಗಿತ್ತು ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಇವಾಗ ಹೋಗೋಣ ಅಂತಬಿಟ್ಟು ಹೋಗ್ತಾ ಇದ್ದೀವಿ. ಹಾಗೆ ಇನ್ನೊಂದು ಏನಂತ ಅಂದರೆ, ಇಲ್ಲಿ ಹೋಗೋ ಅಲ್ಲಿ ಸ್ವಲ್ಪ ದೊಡ್ಡ ಗಣಪತಿ ದೇವಸ್ಥಾನ ಹಿಂದ್ಗಡೆ ಬ್ಯಾಕ್ ಸೈಡ್ ರೋಡಲ್ಲಿ ಸಿಕ್ಕಾಪಟ್ಟೆ ದುಂಡು ಮಲ್ಲಿಗೆ ಹೂ ಮಾರ್ತಾಯಿದ್ರು ಕಣ್ರಿ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ, ನೋಡ್ತಾ ಇರ್ಬೋದು. ಎಲ್ಲ ಇಟ್ಕೊಂಡು ಬುಟ್ಟಿಲಿ ಅದಕ್ಕೆ ಕಟ್ತಾಯಿದ್ರು, ಸಿಕ್ಕಾಪಟ್ಟೆ ಕಟ್ತಾಯಿದ್ರು ಕೂತ್ಕೊಂಡು ಲೇಡೀಸ್ ಎಲ್ಲ. ಆನಂತರ ಬುಟ್ಟಿಲಿ ಇಟ್ಕೊಂಡು ಸೇಲ್ ಮಾಡೋದು ಎಲ್ಲರಿಗೂ. ತುಂಬ ಕಮ್ಮಿ ರೇಟು, ಒಂದು ಮೊಳಕ್ಕೆಲ್ಲನೂ 20 ರೂಪಾಯಿ ಎಲ್ಲ. ಇಲ್ಲೆಲ್ಲ ನಮ್ಮನೆ ಹತ್ರ ತೊಗೊಂಡೋವಾಗೆಲ್ಲ ಮೊಳಕ್ಕೆ ಬರೀ 50-60 ರೂಪಾಯಿ ಎಲ್ಲ ಹೇಳ್ತಿದ್ರು. ಬರೀ 20 ರೂಪಾಯಲ್ಲಿ 3 ಮೊಳಕ್ಕೆ 50 ರೂಪಾಯಿ. ಸೊ ಆ ಥರ ನಾನು 3 ಮೊಳ ತೊಗೊಂಡೆ. ಸೂಪರಾಗಿತ್ತು ಮಾತ್ರ ಹೂವು, ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ದೇವಸ್ಥಾನಕ್ಕೆ ಹೋಗುವಾಗ ಎಲ್ಲ ಕಟ್ತಾ ಇದ್ರು, ನಾವು ಬರುವಾಗ ಸೇಲ್ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿತ್ತು. ಪುಡಿ ಹೂವು ಹೇಗೆ ಅಂತ ಕೇಳೋಣ ಅನ್ಕೊಂಡು, ಬಟ್ ಪುಡಿ ಹೂವು ಎಲ್ಲೂ ಇರಲಿಲ್ಲ ಅಲ್ಲಿ. ನಂಗೆ ಬಿಡಿ ಹೂವು ಇದ್ದರೆ ನಾನೇ ಕಟ್ಕೊಬಿಡ್ತೀನಿ. ಪುಡಿ ಹೂವು ಅಂತ ಅಂದರೆ ಸ್ವಲ್ಪ ಕಮ್ಮಿ ರೇಟಿಗೆ ಸಿಗುತ್ತೆ, ತುಂಬ ಚೆನ್ನಾಗೆ. ಆ ದೇವಸ್ಥಾನಕ್ಕೆ ಹೋಗ್ತಾ ಮುಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಸ್ವಲ್ಪನೇ ತೊಗೊಂಡೆ. ಆನಂತರ ಬರುವಾಗ ಒಂದು ಸ್ವಲ್ಪ ತೊಗೊಂಡೆ. ಅದು ಕೂಡ ನೆಕ್ಸ್ಟ್ ಬರುತ್ತೆ, ನೋಡ್ಕೊಳ್ಳಿ. ಹಾಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಯಾಕೆ ಅಂದ್ಕೊಂಡ್ವಿ ಅಂತ ಅಂದರೆ, ಯಾಕೋ ಗೊತ್ತಿಲ್ಲ, ತುಂಬ ದಿನದಿಂದ ಹೋಗ್ಬೇಕಂತ ಅನ್ನಿಸ್ತಾ ಇತ್ತು. ಹಾಗೆ ಇರಲಿಲ್ಲ. ಲಾಸ್ಟ್ ಟೈಮ್ ಎಲ್ಲೂ ಹೋಗುವಾಗ ದೇವಸ್ಥಾನ ಮುಂದೆನೇ ಹೋದ್ವಿ, ಬಟ್ ದೇವಸ್ಥಾನಕ್ಕೆ ಹೋಗೋಕ್ಕಾಗಿರಲಿಲ್ಲಾಗಿತ್ತು. ಅದಕ್ಕೇನೋ ಗೊತ್ತಿಲ್ಲ, ಹೋಗಬೇಕಂತ ಅನ್ನಿಸ್ತು, ಅದಕ್ಕೆ ಹೋಗ್ತಾ ಇದ್ದೀವಿ. ಹೀಗೆ ನಾವು ಎಲ್ಲಾದರೂ ಹೋಗಬೇಕಂತ ಅಂದರೆ ನಾನು ಹಸ್ಬೆಂಡು ಮನ್ವಿತ್ ಹೊರಟ್ಬಿಡ್ತೀವಿ. ಅದು ಬೆಂಗಳೂರಲ್ಲಿ ಸರೌಂಡಿಂಗಲ್ಲಿರೋ ಮಾತ್ರ ದೇವಸ್ಥಾನಕ್ಕೆ ಮಾತ್ರ ಹೋಗೋದು. ನಿಮಗೆಲ್ಲ ಗೊತ್ತಿದೆ, ದೇವಸ್ಥಾನಕ್ಕೆ ತುಂಬ ಹೋಗ್ತಾ ಇರ್ತೀವಿ ಅಂತ. ಹಾಗೆ ಕೆಲವೊಂದಿಷ್ಟು ಕೇಳ್ತಾಯಿದ್ರು, ನನ್ನ ಸಬ್ಸ್ಕ್ರೈಬರ್ ಆಗಿರ್ಬೋದು, ಆಮೇಲೆ ನನ್ನ ಫಾಲೋವರ್ಸ್ ಆಗಿರ್ಬೋದು, ಎಲ್ಲ ಕೇಳ್ತಾಯಿದ್ರು, ಏನು ನೀವು ಎಲ್ಲ ತಿರುಗಾಡ್ತಾ ಇರ್ತೀರಲ್ಲ, ಹೇಗೆ ಇದೆಲ್ಲ ಅಂತ ಹೇಳ್ಬಿಟ್ಟು. ಸೊ ಮನೇಲೇ ಇರ್ತೀವಿ, ನಾನು ಮನ್ವಿತ್ ಇಬ್ಬರು ಮನೇಲೇ ಇರ್ತೀವಿ. ಹಸ್ಬೆಂಡು 2 ದಿನ ರಜೆ ಇರೋದಕ್ಕೆ ನಮ್ಮನ್ನು ಒಂದಿನಾರು ಎಲ್ಲರೂ ಕರ್ಕೊಂಡು ಹೋಗ್ತಾರೆ. ನಿಮಗೆಲ್ಲ ಗೊತ್ತು, ಪ್ರತಿ ವಾರವೂ ಎಲ್ಲರೂ ಹೋಗ್ತಾ ಇರ್ತೀವಿ. ಎಲ್ಲರೂ ಅಂತ ಅಂದರೆ ದೇವಸ್ಥಾನಕ್ಕಾದ್ರೂ ಹೋಗ್ತಾ ಇರ್ತೀವಿ ನಾವು, ಮಿಸ್ ಮಾಡ್ತೇನೆ. ಸೊ ಆ ಥರ ನಮಗೋಸ್ಕರ ಅಂತಲೇ ಹಸ್ಬೆಂಡು ಸ್ವಲ್ಪ ಟೈಮ್ ಕೊಡ್ತಾರೆ ನಮಗೆ, ಒಂದಿನಾದರೂ. ಸೊ ಆ ಥರ ಆಗಿರುತ್ತೆ. ಅದು ಬಿಟ್ಟರೆ ಬೇರೆ ಏನಿಲ್ಲ, ಸುಮ್ಮನೆ ಶೋಕಿಗೋಸ್ಕರ ಹೋಗ್ತೀವಿ ಅಂತ ಅಲ್ಲ, ದೇವಸ್ಥಾನಕ್ಕೆ ಹೋಗ್ಬೇಕಂತ ಹೋಗ್ತೀವಿ. ಆಮೇಲೆ ಹೀಗೆ ಮನೇಲಿ ಇರ್ತೀವಲ್ವ, ಸೊ ನಮಗೂ ಕೂಡ ಬೋರ್ ಆಗ್ತಿರುತ್ತೆ. ಈಚೆ ಕರ್ಕೊಂಡು ಹೋದರೆ ನಮ್ಗೆ ಕೂಡ ರಿಫ್ರೆಶ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೋಗೋದು, ಅಷ್ಟೇ. ಓಕೆ ಬನ್ನಿ,
ತುಂಬ ಜನ ಕೇಳ್ತಾ ಇದ್ರಿ ಅಂತ ಹೇಳ್ಬಿಟ್ಟು ಈ ಒಂದು ಕ್ಲಾರಿಟಿ ಕೊಟ್ಟಿರೋದು. ದೇವಸ್ಥಾನ ನೋಡ್ಕೊಳ್ಳಿ, ಫುಲ್ಲಾಗಿ ತುಂಬ ಚೆನ್ನಾಗಿದೆ. ನನ್ನ ಔಟ್ಫಿಟ್ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ನಾನು ಯುಗಾದಿ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ನಾನು ಆನ್ಲೈನಲ್ಲಿ ತರಿಸ್ಕೊಂಡಿರೋದು. ಇನ್ಸ್ಟಾಗ್ರಾಮಲ್ಲಂತೂ ನಾನು ರೀಲ್ಸಲ್ಲಿ ಮಾಡಿದಾಗೆಲ್ಲ ಎಲ್ಲ ಕೇಳ್ತಾಯಿದ್ರಿ ನಿಮ್ಮ ಔಟ್ಫಿಟ್ ಎಲ್ಲಿ ತೊಗೊಂಡಿರೋದು ಅಂತ. ನಾನು ಆನ್ಲೈನಲ್ಲಿ ತೊಗೊಂಡಿರೋದು. ಸೊ ಇದು ಬಂದುಬಿಟ್ಟು ನಾನು ಎಕಾಮ್ ಎಕ್ಸ್ಪ್ರೆಸ್ ಅಂತ ನಾನು ವರ್ಕ್ ಮಾಡೋ ಒಂದು ಆ್ಯಪ್ ಇದೆಯಲ್ಲ, ಸೊ ಅಲ್ಲಿ ತೊಗೊಂಡಿರೋದು ನಾನು. ತುಂಬಾ ಕಮ್ಮಿ ರೇಟಿಗೆ ಸಿಕ್ತು ಅಂತಲೇ ಹೇಳ್ಬೋದು. ತುಂಬ ಕಂಫರ್ಟಬಲ್ ಆಗಿದೆ, ತುಂಬ ಚೆನ್ನಾಗಿದೆ. ಬಟ್ಟೆ ಕೂಡ, ಕ್ಲಾತ್ ಕೂಡ, ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಏನಾದರೂ ನಾನು ಈ ಥರಲ್ಲೆಲ್ಲ ಆಫರ್ ಏನಾದ್ರು ಬಂದರೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ದಯವಿಟ್ಟು ಏನಾದರೂ ನಿಮಗೆ ಬಟ್ಟೆ ಏನಾದರೂ ಬೇರೆ ಐಟಮ್ಸ್ ಏನಾದ್ರು ಬೇಕಂದರೆ ನನಗೆ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಮೆಸೇಜ್ ಕೂಡ ಮಾಡ್ಬೋದು. ನಾನು ನಿಮಗೆ ಒಳ್ಳೆ ರೇಟಿಗೆ, ಅಂದರೆ ಕಮ್ಮಿ ರೇಟಿಗೆ ನಾನು ನಿಮಗೆ ಬಟ್ಟೆಗಳನ್ನ ತರಿಸ್ಕೊಡ್ತೀನಿ. ಓಕೆನಾ? ಬನ್ನಿ, ಹಾಗೆ ಸ್ವಲ್ಪ ರೀಲ್ಸ್ ಎಲ್ಲ ಮಾಡ್ಕೊಂಡ್ವಿ. ಮನ್ವಿತು ಹಾಗೆ ಅವ್ರ ಪಪ್ಪ, ನಂದು, ಮನ್ವಿತದ್ದು ಇಬ್ಬರದು ಮಾಡಿದ್ರು. ತುಂಬ ಚೆನ್ನಾಗಿ ಬಂದಿದೆ. ನೆಕ್ಸ್ಟ್ ನಾನು ಇನ್ಸ್ಟಾಗ್ರಾಮಲ್ಲಿ ಅಥವಾ ಫೇಸ್ಬುಕ್ಕಲ್ಲಾದ್ರೂ ಆಯಿತು ಎಲ್ಲಾದರೂ ಅಪ್ಲೋಡ್ ಮಾಡಿರ್ತೀನಿ, ಅಲ್ಲಿ ನೋಡ್ಬೋದು ನೀವು. ಮನ್ವಿತ್ ಬೇರೆ ತುಂಬ ಕ್ಯೂಟಾಗಿ ಕಾಣ್ತಾ ಇದ್ದ. ಬಟ್ಟೆ ಸಖತ್ ಚೆನ್ನಾಗಿ ಕಾಣುತ್ತೆ ಮನ್ವಿತ್ಗೆ. ಅದು ಬಂದುಬಿಟ್ಟು ನಾವು ಲಾಸ್ಟ್ ಟೈಮು ಜಯನಗರ 4th ಬ್ಲಾಕ್ ಹೋಗಿದ್ವಲ್ಲ, ಸೊ ಅಲ್ಲಿ ತೊಗೊಂಡಿರೋದು. KG ಲೆಕ್ಕದಲ್ಲಿ ಸಿಗುತ್ತಲ್ಲ ಬ್ರ್ಯಾಂಡೆಡ್ ಕ್ಲಾತ್ಸು, ಅಲ್ಲಿ ತೊಗೊಂಡಿರೋದು. ತುಂಬ ಚೆನ್ನಾಗಿ ಬಂದಿದೆ ಬಟ್ಟೆಗಳೆಲ್ಲ. ಪ್ಯಾಂಟ್ ಅಷ್ಟೇ ತುಂಬ ಕ್ವಾಲಿಟಿ ಪ್ಯಾಂಟ್ಗಳು. ಶರ್ಟ್ ಒಂದು 3 ಶರ್ಟ್ ತೊಗೊಂಡ್ವಿ, ಒಂದು 5 ಪ್ಯಾಂಟ್ ತೊಗೊಂಡ್ವಿ. ಸಖತ್ ಚೆನ್ನಾಗಿದೆ. ಸೊ ಎಲ್ಲ ನೋಡಿಕೊಂಡು ಬಂದ್ವಿ. ದರ್ಶನ ಎಲ್ಲ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ಹಾಗೆ ಮನ್ವಿತ್ ಅವ್ರ ಪಪ್ಪ ಅಂತೂ ಸಿಕ್ಕಾಪಟ್ಟೆ ಮನ್ವಿತ್ ಆಟಾಡಿಸ್ತಾ ಇದ್ದಾರೆ ಪಪ್ಪನ. ಸೊ ಹಾಗೆ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ಎಲ್ಲ ತೊಗೊಂಡೆ. ಇದಾನ ಬಿಂದು ಅಲ್ಲಿ ನೋಡುವಂತೆ. ಡುಮ್ ಡುಮ್ ಇಲ್ಲಿ ನೋಡು, ಡುಮ್ ಡುಮ್. ಕರೆದೆ ಮತ್ತೆ ಫೋಟೋ ತೆಗಿ ಅಂತ. ಆಶ್ರಮ ಮಕ್ಕಳನ್ನ ಅನ್ಕೊಂಡು ಹೆಲ್ಪ್ ಮಾಡಿದ್ದಾರೆ. ಈ ಥರದ್ದೆಲ್ಲ ಎಷ್ಟು? ಜಂಪು 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 ಜಂಪ್ ಜಂಪ್.
ಫೈನಲಿ ನನ್ನ ಫೇವ್ರೆಟ್ ದುರ್ಮಲ್ಗೆ ಹೂವು ತೊಗೊಳ್ತಾ ಇದ್ದೀನಿ. ಇವರು ಮೊಳಕ್ಕೆ 20 ರೂಪಾಯಿ ಅಂತ ಹೇಳಿದರು, 3 ಮೊಳಕ್ಕೆ 50 ರೂಪಾಯಿ ಅಂತ ಹೇಳಿದ್ರು. ಅದಕ್ಕೋಸ್ಕರ 3 ಮೊಳ ತೊಗೊಳ್ತಾ ಇದ್ದೀನಿ. ನಮ್ಮನೆ ಹತ್ರ ಎಲ್ಲ 3 ಮೊಳಕ್ಕೆ ಏನಿಲ್ಲ ಅಂತ ಅಂದರೂ 120 ರುಪೀಸ್ ಆಗುತ್ತೆ. ಸೊ ನಾನು ಇಲ್ಲಿ ತೊಗೊಂಡಿದ್ದು ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಹಾಗೆ ಬಿಡಿ ಹೂವು ಇದ್ದಿದ್ದರಿಂದ ಕಮ್ಮಿ ಆಗಿರೋದು. ಸೊ ನಾವು ಇದರಲ್ಲಿ ಚಿಕ್ಕ ಪುಟ್ಟದ್ರಲ್ಲಿ ಉಳಿಸ್ತೀವಿ, ಸ್ವಲ್ಪ ಖರ್ಚು ಕೂಡ ಹಾಗೆ ಮಾಡ್ತೀವಿ, ನಿಮಗೆಲ್ಲ ಗೊತ್ತಿದೆ. ತಿನ್ನೋದ್ರಲ್ಲೇ ಜಾಸ್ತಿ ನಾವು ಸ್ಪೆಂಡ್ ಮಾಡೋದು. ಹೊಟ್ಟೆ ತುಂಬಿದರೆ ಸಾಕು, ಆ ಒಂದು ತೃಪ್ತಿ ಬೇರೆ ಎಲ್ಲದರಲ್ಲೂ ಸಿಗೋದಿಲ್ಲ. ಸೊ ಆ ಥರ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.